ಮೊದಲ ಸುತ್ತಿನ ಮಾತುಕತೆ ಮುರಿದು ಬಿದ್ದ ಬೆನ್ನಲ್ಲೇ ಈಗ ಎರಡನೇ ಸುತ್ತಿನ ಮಾತುಕತೆಗೆ ವೇದಿಕೆ ಸಿದ್ಧವಾಗಿದೆ. ಇರಾನ್ ಅಮೆರಿಕ ನಡುವಿನ ಸಂಧಾನದ ಮಾತುಕತೆಗೆ ವೇದಿಕೆ ರೆಡಿಯಾಗಿರುವಂಥದ್ದು. ಇದು ಕೂಡ ಇಸ್ಲಾಮಾಬಾದ್ನಲ್ಲಿಯೇ ನಡೆಯುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆಸಿಮ್ ಮುನೀರ್, ಅಬ್ಬಾಸ್ ಅರಕ್ಚಿ ಇಬ್ಬರು ಕೂಡ ಭೇಟಿಯಾಗಿದ್ದಾರೆ ಮಾತುಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಉಭಯ ದೇಶಗಳ ಮಾತುಕತೆಗೂ ಮುನ್ನ ಇಬ್ಬರ ಭೇಟಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಈಗಾಗಲೇ ಪಾಕಿಸ್ತಾನ ಸಂಧಾನಕಾರನಾಗಿ ಮೊದಲ ಸುತ್ತಿನ ಸಭೆಯಲ್ಲಿ ವಿಫಲವಾಗಿದೆ. ಎರಡನೇ ಸುತ್ತಿನ ಸಭೆ ಮತ್ತೆ ಅದೇ ಇಸ್ಲಾಮಾಬಾದ್ನ ಖಾಸಗಿ ಹೋಟೆಲ್ನಲ್ಲಿ ನಡೆಸೋದಕ್ಕೆ ನಿರ್ಧಾರ ಆಗಿದೆ. ಈ ಎರಡನೆಯ ಸಭೆಯಾದರೂ ಕೂಡ ಸಕ್ಸಸ್ ಆಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಇರಾನ್ ಅಮೇರಿಕ ಮತ್ತೊಮ್ಮೆ ಮುಖಾಮುಖಿ ಆಗುವ ಮೊದಲೇನೆ ಆಸಿಮ್ ಮುನೀರನ್ನು ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಅವರು ಭೇಟಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಳೆದ ಬಾರಿ 10 ಡಿಮ್ಯಾಂಡ್ಸ್ಗಳನ್ನು ಇರಾನ್ ಅಮೇರಿಕಾದ ಮುಂದಿಟ್ಟಿತ್ತು. ಅಮೇರಿಕ ಒಂದಿಷ್ಟು ಡಿಮ್ಯಾಂಡ್ಸ್ಗಳನ್ನು ಇರಾನ್ ಮುಂದಿಟ್ಟಿತ್ತು. ಹಾರ್ಮುಜ್ ಜಲಸಂಧಿ ಸೇರಿದಂತೆ ಯುರೇನಿಯಮನ್ನು ನಾಶ ಮಾಡುವ ವಿಚಾರದಲ್ಲಿ ಶಾಂತಿ ಮಾತುಕತೆಯ ವಿಚಾರ ಮುರಿದು ಬಿದ್ದಿತ್ತು. ಈಗ ಮತ್ತೆ ಒಂದಿಷ್ಟು ಮಾರ್ಪಾಡುಗಳನ್ನು ಮಾಡಿಕೊಂಡು ಎರಡೂ ರಾಷ್ಟ್ರದ ನಾಯಕರುಗಳು ಮುಖಾಮುಖಿ ಆಗೋದಕ್ಕೆ ರೆಡಿಯಾಗಿದ್ದಾರೆ. ಕಳೆದ ಬಾರಿ ಇರಾನ್ನಿಂದ ಅಬ್ಬಾಸ್ ಅರಕ್ಚಿ ಅವರ ನಿಯೋಗ ಬಂದಿತ್ತು. ಆ ಕಡೆ JD ವ್ಯಾನ್ಸ್ ಅವರ ನಿಯೋಗ ಬಂದಿತ್ತು. ಸುಮಾರು 20-22 ಗಂಟೆಗಳ ಕಾಲ ರೌಂಡ್ ಟೇಬಲ್ ಮೀಟಿಂಗನ್ನು ಮಾಡಿದರು. ಬಟ್ ಸಂಧಾನದ ಸಭೆ ವಿಫಲವಾಗಿತ್ತು, ಮುರಿದು ಬಿದ್ದಿತ್ತು. ಬಂದ ದಾರಿಗೆ ಸುಂಕ ಇಲ್ಲ ಅಂಥೇಳಿ ಎರಡೂ ದೇಶದ ನಿಯೋಗವೂ ಕೂಡ ತಮ್ಮ ತಮ್ಮ ದೇಶಕ್ಕೆ ವಾಪಸ್ಸಾಗಿತ್ತು. ಬಟ್ ಎರಡನೇ ಸುತ್ತಿನ ಸಭೆ, ಸಂಧಾನದ ಸಭೆ ಇದಾದರೂ ಸಕ್ಸಸ್ ಆಗುತ್ತಾ ಅಂಥೇಳಿ ಜಗತ್ತು ಕಾತುರದ ಕಣ್ಣುಗಳಿಂದ ನೋಡ್ತಾ ಇದೆ. ಬಟ್ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇರಾನ್ ಮತ್ತು ಅಮೆರಿಕದ ನಡುವೆ ಎರಡನೇ ಸುತ್ತಿನ ಮಾತುಕತೆಗೆ ವೇದಿಕೆ ಸಿದ್ಧವಾಗಿದೆ. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಎರಡನೇ ಸುತ್ತಿನ ಮಾತುಕತೆಗೆ ಮುಹೂರ್ತ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. ಇತ್ತ ಕದನ ವಿರಾಮದ ವಿಸ್ತರಣೆಗೆ ಅಮೆರಿಕ ಒಪ್ಪಿಕೊಳ್ತಾ ಇಲ್ವಂತೆ. ಇರಾನ್ ಜೊತೆಗಿನ ಕದನ ವಿರಾಮ ವಿಸ್ತರಣೆ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳ್ತಾ ಇದೆ ಅಮೆರಿಕ. ಕದನ ವಿರಾಮದ ಬಗ್ಗೆ ಔಪಚಾರಿಕ ಒಪ್ಪಿಗೆಯನ್ನ ಅಮೆರಿಕ ನೀಡುತ್ತಾ ಇಲ್ಲ. ಕದನ ವಿರಾಮದ ವಿಸ್ತರಣೆಯ ಕುರಿತು ಮಾತುಕತೆ ನಡೀತಾ ಇದೆ. ಅಂತಿಮ ಒಪ್ಪಂದಕ್ಕಾಗಿ ನಿರಂತರ ಮಾತುಕತೆಗಳು ನಡೀತಾನೆ ಇರುತ್ತೆ. ಕದನ ವಿರಾಮದ ಬಗ್ಗೆ ಅಮೆರಿಕದ ಅಧಿಕಾರಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು. ಅಮೆರಿಕದ ಅಧಿಕಾರಿ ಕೊಟ್ಟಂತಹ ಮಾಹಿತಿ ಇದು. ಈಗಾಗಲೇ ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ನಡುವೆ ನಡೀತಾ ಇದ್ದಂತಹ ವಾರು ಹಾರ್ಮುಜ್ ಜಲಸಂಧಿಗೆ ಶಿಫ್ಟ್ ಆಗಿದೆ. ಇಡೀ ಜಗತ್ತನ್ನು ಆತಂಕವನ್ನು ಇದು ಜಾಸ್ತಿ ಮಾಡಿದೆ. ಇದರ ನಡುವೆ 2 ವಾರಗಳ ಕಾಲ ಏನು ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿತ್ತು, ಅಲ್ಪ ವಿರಾಮ ಬಿದ್ದಿತ್ತು, ಅದನ್ನು ಎಕ್ಸ್ಟೆಂಡ್ ಮಾಡಬೇಕು ಅನ್ನೋದು ಇರಾನ್ನ ಬಯಕೆ ಮತ್ತು ಮನವಿ. ಬಟ್ ಅಮೆರಿಕ ಇದಕ್ಕೆ ಸುತಾರಾಮ್ ಒಪ್ಪಿಕೊಳ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಶಾಂತಿ ಮಾತುಕತೆಗೆ ಒಪ್ಪಿಕೊಳ್ದೇನೆ ನಾವು ಕದನ ವಿರಾಮವನ್ನು ಮುಂದುವರಿಸಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದೆ.